ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ರೀತಿ ಕುಚ್ಚಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ. 2 ಸ್ಟೆಪ್ಪಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಸ್ಯಾರಿ ಒಂದು ಸಿಂಗಲ್ ಕಲರ್ ಇರೋದ್ರಿಂದ ನಾನು ಗೋಲ್ಡ್ ಕಲರ್ ಮತ್ತು ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 10 ನಂಬರ್ ಕ್ರೋಶೆ ತೊಗೊಂಡಿದ್ದೀನಿ ಮತ್ತು ಗೋಲ್ಡ್ ಕಲರ್ ಬೀಡ್ಸ್. ತುಂಬ ಸಿಂಪಲ್ಲಾಗಿ 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಬನ್ನಿ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಫಸ್ಟು ನಾನು ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿಗೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಬೇಕು. 1 2 ಚೈನ್ ಹಾಕೊಂಡ್ಮೇಲೆ ಈಗ ಒಂದು ಡಬಲ್ ಕ್ರೋಶೆ ಹಾಕ್ಕೊಬೇಕಾಗುತ್ತೆ. ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಲಾಕ್ ಮಾಡಿರ್ತೀವಲ್ಲ ಪಕ್ಕದಲ್ಲೇ ಒಂದು ಕಂಬ ಹಾಕ್ಕೊಬೇಕು. 2 ದಾರದಲ್ಲಿ ಒಂದ್ಸಲಿ ಮತ್ತು 2 ದಾರದಲ್ಲಿ ಒಂದ್ಸಲಿ ಮತ್ತು ಅದ್ರ ಪಕ್ಕ ಇನ್ನೊಂದು ಕಂಬ ಹಾಕ್ಕೊಬೇಕು. ಡಬಲ್ ಕ್ರೋಶೆ ದಾರ ತಗೊಂಡು ಸೀರೆಯಿಂದ 2 ದಾರದಲ್ಲಿ ಒಂದ್ಸಲಿ 2 ದಾರದಲ್ಲಿ ಒಂದ್ಸಲಿ. ಈಗ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶೆ ಮೇಲೆ ಒಂದ್ಸರಿ ದಾರ ತಗೊಂಡು ಈ ಕಂಬ ಹಾಕಿದ್ದೀವಲ್ಲ, 2 ಕಂಬದ ಬ್ಯಾಕ್ ಸೈಡ್ ಏನು ಗ್ಯಾಪ್ ಇದೆ ಅದರಲ್ಲಿ ನಾವೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಬೇಕು. ಈಗ ಬ್ಯಾಕ್ ಸೈಡಿಂದ ದಾರ ತಗೊಂಡು ಈಗ ಕ್ರೋಶೆ ಮೇಲೆ 3 ಸರಿ ದಾರ ಇರುತ್ತೆ. 3 ಸಲ ದಾರದಲ್ಲೂ ಅಟ್ ಎ ಟೈಮ್ ದಾರನ ಈಚೆ ತೊಗೊಬೇಕು. ಈಚೆ ತೊಗೊಂಡಾದಮೇಲೆ ಮತ್ತೆ ಈಗ ಕಂಬ ಹಾಕ್ಕೊಬೇಕು. ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂದು ಕಂಬ ಡಬಲ್ ಕ್ರೋಶೆ. ಮತ್ತು ಈಗ ಇನ್ನೊಂದು ಕಂಬ ಹಾಕ್ಕೊಬೇಕು. ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಈ ರೀತಿ ಹಾಕ್ಕೊಂಡು 2ರಲ್ಲಿ ಒಂದು ಸಾರಿ ಮತ್ತು 2ರಲ್ಲಿ ಒಂದು ಸಾರಿ. ಈಗ ಬೀಡ್ಸ್ನ ಆ್ಯಡ್ ಮಾಡಬೇಕು. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ ಇಲ್ಲಿ ಬ್ಯಾಕ್ ಸೈಡ್ ಏನಿರುತ್ತೆ ಅದಕ್ಕೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಬೇಕು. ಕ್ರೋಶೆ ಮೇಲೆ ಒಂದು ಸರಿ ದಾರ ತೊಗೊಂಡು ಬ್ಯಾಕ್ ಸೈಡ್ಗೆ ಜಾಗ ತಗೊಂಡು ಬಂದಮೇಲೆ 3 ದಾರ ಇರುತ್ತೆ. ಅದಕ್ಕೆ ಅಟ್ ಎ ಟೈಮ್ 3 ದಾರದಲ್ಲೂ ಈಚೆ ತೊಗೊಬೇಕು. ಈಚೆ ತಗೊಂಡಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಕಂಬ ಕ್ರೋಶೆ ಮೇಲೆ ದಾರ ತೊಗೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂದು ಕಂಬ ಹಾಕ್ಕೊಬೇಕು. 2 ದಾರದಲ್ಲಿ ಒಂದ್ಸಲಿ ಮತ್ತು 2 ದಾರದಲ್ಲಿ ಒಂದು ಸರಿ ಇನ್ನೊಂದು ಕಂಬ. ಈಗ ಬೀಡ್ಸ್ನ ಆ್ಯಡ್ ಮಾಡೋದು. ಈಗ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತಲ್ಲ ಅದರಿಂದ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಬೇಕು. ಈಗ 3 ದಾರ ಇರುತ್ತೆ. 3 ದಾರದಲ್ಲೂ ಅಟ್ ಎ ಟೈಮ್ ದಾರನ ಈಚೆ ತೊಗೊಬೇಕು. ಈ ರೀತಿ ಕಾಣಿಸುತ್ತೆ. ಮತ್ತು ಕ್ರೋಶೆ ಮೇಲೆ ಒಂದು ಸರಿ ದಾರ ತೊಗೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂದು ಕಂಬ ಮತ್ತು ಇನ್ನೊಂದ್ಸಲಿ ಇನ್ನೊಂದು ಕಂಬ ಹಾಕ್ಕೊಬೇಕು. ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ಸ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಈಗ ಹಾಫ್ ಡಬಲ್ ಕ್ರೋಶೆ ಮೇಲೆ ಒಂದು ಸರಿ ದಾರ ತೊಗೊಂಡು 2 ಕಂಬದ ಬ್ಯಾಕ್ ಸೈಡಿಗೆ ದಾರ ತೊಗೊಂಬಂದು ಈಗ 3 ದಾರ ಇರುತ್ತಲ್ಲ ಅಟ್ ಎ ಟೈಮ್ 3 ದಾರದಲ್ಲೂ ದಾರನ ಈಚೆ ತೊಗೊಬೇಕು. ಈಚೆ ತೊಗೊಂಡಾದ್ಮೇಲೆ ಮತ್ತೆ ಇದೇ ಥರ ಕಂಬ ಹಾಕ್ಕೊಬೇಕು.
ಕ್ರೋಶೆ ಮೇಲೆ ದಾರ ತೊಗೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಇನ್ನೊಂದು ಕಂಬ ಹಾಕ್ಕೊಬೇಕು. ಕಂಬ ನೋಡಿ ಫಸ್ಟ್ ಸ್ಟೆಪ್ ಈ ಥರ ಬಂದಿದೆ. ಫಸ್ಟ್ ಸ್ಟೆಪ್ಪೇ ಸಾಕು, ಇಲ್ಲಿಗೆ ನಿಲ್ಲಿಸ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೊಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಸ್ಯಾರಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ಈ ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪಲ್ಲಿ ಬಂದು ಥ್ರೆಡ್ನ ಲಾಕ್ ಮಾಡ್ಕೊಬೇಕು. 1 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಬೇಕು. 1 2 3 4 ಚೈನ್ಸ್ ಆದಮೇಲೆ ಈ ಗ್ಯಾಪ್ ಏನು ಕಾಣಿಸ್ತಿದೆಯಲ್ಲ, ಈ ಡಿಸೈನ್ ಪಕ್ಕ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಬಂದು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ಸ್. 1 2 3 4 ಆದಮೇಲೆ ನೆಕ್ಸ್ಟ್ ಈ ಗ್ಯಾಪ್ ಏನಿದೆ, ಎರಡು ಕಂಬ ಇದು ಕಂಬ ಇದೆಯಲ್ಲ, ಈ ಕಂಬದ ಮಧ್ಯೆ ಗ್ಯಾಪಲ್ಲಿ ಲಾಕ್. ನೆಕ್ಸ್ಟ್ 4 ಚೈನ್ಸ್. 1 2 3 4 ಚೈನ್ ಆದಮೇಲೆ ನೆಕ್ಸ್ಟ್ ಈ ಕಂಬದ ಮಧ್ಯೆ ಗ್ಯಾಪ್ ಏನು ಕಾಣಿಸ್ತಿದೆಯಲ್ಲ, ಈ ಗ್ಯಾಪಲ್ಲಿ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ಸ್. 1 2 3 4 ಚೈನ್ ಆದಮೇಲೆ ನೆಕ್ಸ್ಟ್ ಈ ಕಂಬದ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿ ಬಂದು ಒಂದು ಲಾಕ್. ನೆಕ್ಸ್ಟ್ 4 ಚೈನ್ಸ್. 1 2 3 4 ಚೈನ್ ಆದಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಲಾಕ್. ಡಿಸೈನ್ ಈ ರೀತಿ ಕಾಣಿಸುತ್ತೆ ನೋಡಿ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ. ನಮಗೆ ಬೇಕು ಅಂದರೆ ಈ ಗ್ಯಾಪಲ್ಲಿ ಕುಚ್ಚು ಹಾಕೊಂಡು, ಚೈನ್ ಹಾಕ್ಕೊಂಡಿದ್ದೀವಲ್ಲ ಈ ಚೈನ್ಗೆ ಕುಚ್ಚು ಹಾಕೊಬೋದು. ಪ್ರತಿ ಚೈನ್ಗೂ ಹಾಕ್ಕೊಂಬಿಡಿ, ತುಂಬ ಚೆನ್ನಾಗಿ ಕಾಣಿಸಲ್ಲ. ಒಂದು 4 ಚೈನ್ ಬಿಟ್ಬಿಟ್ಟು ಒಂದು ಕುಚ್ಚು, 4 ಚೈನ್ ಬಿಟ್ಟು ಒಂದು ಕುಚ್ಚು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಫೈನಲ್ ಡಿಸೈನ್ ಈ ರೀತಿ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡೇ ಸ್ಟೆಪ್ಪಲ್ಲಿ ಬೇಗ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಡಿಸೈನು. ಬೇಕು ಅಂದರೆ ನೀವು ಕುಚ್ಚು ಹಾಕೊಬೋದು, ಕುಚ್ಚು ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕು ಅಂದರೆ 4 ಚೈನ್ ಗ್ಯಾಪ್ ಬಿಟ್ಟು ಒಂದು, ಇಲ್ಲ 5 ಚೈನ್ ಗ್ಯಾಪ್ ಬಿಟ್ಟು ಒಂದು, ಆ ಥರ ಹಾಕ್ಕೊಳ್ಳಿ. ಅಕ್ಕಪಕ್ಕ ಹಾಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ. ಈ ಥರ ಬಂದಿದೆ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು.